ಹಾಯ್ ಫ್ರೆಂಡ್ಸ್, ನೀವೇನಾದ್ರೂ ಒಂದು ಕ್ರೆಡಿಟ್ ಕಾರ್ಡ್ ನ ತಗೊಬೇಕು, ಬಟ್ ನನ್ನ ಸಿಬಿಲ್ ಸ್ಕೋರ್ ಕಮ್ಮಿ ಇದೆ, ಆದ್ರೂ ಕೂಡ ನನ್ಗೊಂದು ಕ್ರೆಡಿಟ್ ಕಾರ್ಡ್ ಬೇಕು, ಎಲ್ಲ ಕ್ಯಾಶ್ ಬ್ಯಾಕ್ ರಿವಾರ್ಡ್ಸ್ ಇರಬೇಕು, ಬೆನಿಫಿಟ್ಸ್ ಇರಬೇಕು, ಜಾಯ್ನಿಂಗ್ ಫೀಸ್ ಇರಬಾರ್ದು, ಈ ತರ ಎಲ್ಲ ನಿಮ್ಗೆ ಇಷ್ಟ ಇದ್ರೆ ದಯವಿಟ್ಟು ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನೀವು ಕರೆಕ್ಟ್ ಆಗಿರೋ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರಾ? ಬಿಕಾಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವೇನ್ ನೋಡ್ತಾ ಇದ್ದೇವೆ ಅಂದ್ರೆ IDFC ಫಸ್ಟ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ನ ಬಗ್ಗೆ ಕಂಪ್ಲೀಟ್ ರಿವ್ಯೂ ನೋಡ್ತಾ ಇದ್ವಿ. ಇದರ ಬಗ್ಗೆ ಬೆನಿಫಿಟ್ಸ್ ಅಂಡ್ ಇದು ನಿಮಗೆ ಹೇಗೆ ಬೆನಿಫಿಟ್ ಆಗುತ್ತೆ, ಕ್ರೆಡಿಟ್ ಬಿಲ್ಡ್ ಮಾಡಕ್ಕೆ ಹೇಗೆ ಹೆಲ್ಪ್ ಆಗುತ್ತೆ ಅಂಡ್ ಇದನ್ನ ಎಲ್ಲಿ ಅಪ್ಲೈ ಮಾಡ್ಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಪಾಯಿಂಟ್ ಬೈ ಪಾಯಿಂಟ್ ನಾನು ಎಕ್ಸ್ಪ್ಲೇನ್ ಮಾಡಿದೀನಿ. ಡೆಫಿನೆಟ್ಲಿ ಈ ವಿಡಿಯೋ ನೀವು ನೋಡಿದ್ರೆ ನಿಮಗೆ ಯಾವ ವಿಡಿಯೋ ನೋಡೋ ಅವಶ್ಯಕತೆ ಇರಲ್ಲ. ಈ ಒಂದು ವಿಡಿಯೋದಲ್ಲಿ ಈ ಒಂದು ಕ್ರೆಡಿಟ್ ಕಾರ್ಡ್ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ನಾನು ನಿಮ್ಗೆ ಕೊಡ್ತೀನಿ. ಸೊ ನಾವೀಗ ಫಸ್ಟ್ ಆಫ್ ಆಲ್ ನಾವು ಅರ್ಥ ಮಾಡ್ಕೊಬೇಕಾಗಿ ಏನಪ್ಪಾ ಅಂದ್ರೆ FD ಅಮೌಂಟ್ ನಿಮ್ಗೆ ಯಾವಾಗ ಲಿಮಿಟ್ ಬರುತ್ತೆ, ಎಷ್ಟು ಬರುತ್ತೆ ಅಂಡ್ FD ಬ್ಯಾಕ್ ಕ್ರೆಡಿಟ್ ಕಾರ್ಡ್ ಅಂದ್ರೆ ಏನು ಅನ್ನೋದನ್ನ ಜಸ್ಟ್ ನಾವು ಸಿಂಪಲ್ ಟರ್ಮ್ಸ್ ಅಲ್ಲಿ ನೋಡೋಣ. ಸೊ ಎಕ್ಸಾಂಪಲ್ ಕೊಟ್ಬಿಟ್ಟೆ ನೋಡ್ತೀನಿ ನಾನು ನಿಮ್ಗೆ. ಜಸ್ಟ್ ಎಕ್ಸಾಂಪಲ್ ನಿಮ್ಗೆ ಈಗ ನೀವು ಒಂದು ಯಾವ್ದೋ ಒಂದು ಬ್ಯಾಂಕ್ ಅಲ್ಲಿ ಆಗಿರ್ಬೋದು, ಆನ್ಲೈನ್ ಅಲ್ಲಿ ಆಗಿರ್ಬೋದು, ನೀವು ಅಪ್ಲೈ ಮಾಡಿದ್ರೆ FD ಬ್ಯಾಕ್ ಕ್ರೆಡಿಟ್ ಕಾರ್ಡ್ ಬೇಕು ಅಂತ. ಸೊ ಇಲ್ಲಿ ನಿಮ್ಗೆ ಅಮೌಂಟ್ ಲಿಮಿಟ್ ಅನ್ನೋದು ಸ್ಯಾಂಕ್ಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಒಂದು 50,000 ಅಮೌಂಟ್ ಅನ್ನ ಲಿಮಿಟ್ ಆಗಿ ನೀವು ಡೆಪಾಸಿಟ್ ಮಾಡಿದ್ರೆ ಅನ್ಕೊಂಡ್ರೆ 50,000 ಕ್ರೆಡಿಟ್ ಲಿಮಿಟ್ ನಿಮ್ಗೆ ಸಿಗ್ಬೋದು. ಇದು ಸಮ್ ಬ್ಯಾಂಕ್ಸ್ ಆಗಿರ್ಬೋದು, ನೀವು ಅಪ್ಲೈ ಮಾಡುವಾಗ 95% ಕೊಡ್ತಾರೆ, ಲೈಕ್ 45,000 ಆಗಿರ್ಬೋದು, 40,000 ಆಗಿರ್ಬೋದು, ಈ ರೀತಿಲಿ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಬಟ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು IDFC ಫಸ್ಟ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ನ ರಿವ್ಯೂ ಮಾಡ್ತಿರೋದ್ರಿಂದ ಇದು 50,000 ನೀವೇನ ಡೆಪಾಸಿಟ್ ಮಾಡಿದ್ರೆ 50,000 ಕ್ರೆಡಿಟ್ ಲಿಮಿಟ್ ಕೊಡುತ್ತೆ. ಐ ಮೀನ್ 100% ಕ್ರೆಡಿಟ್ ಕಾರ್ಡ್ ಲಿಮಿಟ್ ನಿಮ್ಗೆ ಸಿಗುತ್ತೆ. ಸೊ ಇದು ಜಸ್ಟ್ ನಾ ಎಕ್ಸಾಂಪಲ್ ಹೇಳಿದ್ದೆ ನಿಮ್ಗೆ. 5,000 ಕೂಡ ನೀವು ಡೆಪಾಸಿಟ್ ಮಾಡ್ಬಿಟ್ಟು ನೀವು ಕ್ರೆಡಿಟ್ ಕಾರ್ಡ್ FD ಬ್ಯಾಕ್ ಕ್ರೆಡಿಟ್ ಕಾರ್ಡ್ ಅನ್ನ ನೀವು ಡೆಫಿನೆಟ್ಲಿ ತಗೋಬಹುದು. ಅಂಡ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಕ್ರೆಡಿಟ್ ಕಾರ್ಡ್ FD ಅಮೌಂಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿದೆ. ಅಂದ್ರೆ ಈ ಒಂದು ಕ್ರೆಡಿಟ್ ಕಾರ್ಡ್ ಯಾವ ರೀತಿ ವರ್ಕ್ ಆಗುತ್ತಪ್ಪ ಅಂದ್ರೆ ಜಸ್ಟ್ ನಿಮ್ಗೆ ಬೇರೆ ಯಾವ ಕ್ರೆಡಿಟ್ ಕಾರ್ಡ್ ಇರುತ್ತೆ, ಲೈಕ್ HDFC ಯೂಸ್ ಮಾಡಿರ್ತೀರಾ, ಬೇರೆ ಬೇರೆ ಕಂಪ್ನಿ ಕ್ರೆಡಿಟ್ ಕಾರ್ಡ್ಸ್ ಹೆಂಗಿರುತ್ತೋ ಅದೇ ತರನೇ ಈ ಕ್ರೆಡಿಟ್ ಕಾರ್ಡ್ ಕೂಡ ಯೂಸ್ ಆಗುತ್ತೆ. ಇದ್ರದ್ದು ಮೆಕಾನಿಸಮ್ ಇಷ್ಟೇ, ಕ್ರೆಡಿಟ್ ಕಾರ್ಡ್ ತರ ಯೂಸ್ ಆಗುತ್ತೆ, ಬಟ್ ಇದು ಸೆಕ್ಯೂರ್ಡ್ ಕ್ರೆಡಿಟ್ ಕಾರ್ಡ್. ನಿಮ್ಮ ಒಂದು ಡೆಪಾಸಿಟ್ ಮಾಡತಕ್ಕಂತ ಒಂದು ಅಮೌಂಟ್ ಗೆ ಎಗನೆಸ್ಟ್ ಆಗಿ ನಿಮ್ಗೆ FD ಕ್ರೆಡಿಟ್ ಕಾರ್ಡ್ ಲಿಮಿಟ್ ಅನ್ನ ಕೊಟ್ಟಿರ್ತಾರೆ. ಸೊ ಇದು ಜಸ್ಟ್ ನಾರ್ಮಲ್ ಕ್ರೆಡಿಟ್ ಕಾರ್ಡ್ ತರನೇ ಯೂಸ್ ಆಗುತ್ತೆ. IDFC ಫಸ್ಟ್ ಬ್ಯಾಂಕ್ FD ಬ್ಯಾಕ್ ಕ್ರೆಡಿಟ್ ಕಾರ್ಡ್ ಅಲ್ಲಿ 2 ಟೈಪ್ಸ್ ಇದೆ. ಸೊ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಮಾತ್ರ ನೀವು ಅಪ್ಲೈ ಮಾಡಿ. ಎರಡನ್ನೂ ಅಪ್ಲೈ ಮಾಡ್ತೀರಾ ಅಂದ್ರೆ ಮಾಡ್ಬೋದು, ಬಿಕಾಸ್ ಇದನ್ನ FD ಬ್ಯಾಕ್ ಕ್ರೆಡಿಟ್ ಕಾರ್ಡ್ ಆಗಿರೋದ್ರಿಂದ ಎರಡು ಬೆನಿಫಿಟ್ ಇರುತ್ತೆ ನಿಮ್ಗೆ. ಸೊ ನಾವು ಜಸ್ಟ್ ಇದ್ರ ಫೀಚರ್ಸ್ ನೋಡ್ತಾ ಹೋಗೋಣ. ಅಂತ ಹೇಳಿದ್ನಲ್ಲ, ಅದರಲ್ಲಿ ಫಸ್ಟ್ ಒಂದ್ ಬಂದ್ಬಿಟ್ಟು ಫಸ್ಟ್ ಅನ್ ವರ್ಚುವಲ್ ಕ್ರೆಡಿಟ್ ಕಾರ್ಡ್. ಇದು ಕೂಡ FD ಬ್ಯಾಕ್ ಕ್ರೆಡಿಟ್ ಕಾರ್ಡ್. ಎರಡನೇದು ಫಸ್ಟ್ ವಾವ್ ಬ್ಲಾಕ್ IDFC ಬ್ಯಾಂಕ್ ಕ್ರೆಡಿಟ್ ಕಾರ್ಡ್. ಎರಡು ಕೂಡ FD ಬೇಸ್ಡ್ ಕ್ರೆಡಿಟ್ ಕಾರ್ಡ್. ಎರಡು ಫೈನಾನ್ಷಿಯಲ್ ಪ್ರಾಡಕ್ಟ್ಸ್. ಇದು ಡಿಫ್ರೆಂಟ್ ಸಿನಾರಿಯೋಸ್ಗೆ ಇದನ್ನ ನೀವು ಯೂಸ್ ಮಾಡ್ಕೊಬಹುದು. ನಾನ್ ನಿಮ್ಗೆ ರೆಕಮೆಂಡ್ ಮಾಡೋದು ಫಸ್ಟ್ ಅನ್ FD ಬ್ಯಾಕ್ ಕ್ರೆಡಿಟ್ ಕಾರ್ಡ್ ಏನಿದೆ ಇದನ್ನೇ ಯೂಸ್ ಮಾಡಿ ನಿಮ್ಗೆ ಬೆನಿಫಿಟ್ ಇರುತ್ತೆ. ಬಿಕಾಸ್ ಇದರಲ್ಲಿ ₹6 ಕಾರ್ಡ್ ನ ನೀವು UPI ಗೆ ಲಿಂಕ್ ಮಾಡ್ಬಿಟ್ಟು ಸ್ಪೆಂಡ್ ಮಾಡಬಹುದು. ಸೊ ಅದಕ್ಕೆ ಈ ಒಂದು ಫಸ್ಟ್ ಅನ್ ಕ್ರೆಡಿಟ್ ಕಾರ್ಡ್ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಇದರದ ಫೀಚರ್ಸ್ ಏನಂತ ನಾವೀಗ ಒನ್ ಬೈ ಒನ್ ನೋಡೋಣ. ಫಸ್ಟ್ ಬಂದ್ಬಿಟ್ಟು ಫಸ್ಟ್ ಆನ್ FD ಬ್ಯಾಕ್ ಕ್ರೆಡಿಟ್ ಕಾರ್ಡ್. ಇದು ₹6 ಕ್ರೆಡಿಟ್ ಕಾರ್ಡ್. ಇದರಲ್ಲಿ ನಿಮ್ಗೆ ಬೆನಿಫಿಟ್ಸ್ ಏನೇನ್ ಸಿಗುತ್ತಪ್ಪ ಅಂದ್ರೆ ಲಿಂಕ್ ಟು UPI ಇನ್ಸ್ಟಾಂಟ್ಲಿ, ನೀವು ಇನ್ಸ್ಟಾಂಟ್ಲಿ UPI ಲಿಂಕ್ ಮಾಡಬಹುದು. ಅಂಡ್ 1% ಕ್ಯಾಶ್ ಬ್ಯಾಕ್ ಆನ್ UPI IDFC ಫಸ್ಟ್ ಬ್ಯಾಂಕ್ ಆಪ್ ಥ್ರೂ ನಿಮ್ಗೆ 1% ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಅಂಡ್ 0.5% ಆನ್ ಅದರ್ UPI ಆಪ್ಸ್ ಲೈಕ್ GPay, PhonePe ಅಂಡ್ Paytm. ಅಂಡ್ ಅದರ್ ಬೆನಿಫಿಟ್ಸ್ ಲೈಕ್ ಜಾಯ್ನಿಂಗ್ ಫೀಸ್ 0 ಇರುತ್ತೆ. ಆನ್ಯುವಲ್ ಫೀ 4,900 rupees ಇರುತ್ತೆ. ಅಂಡ್ 4,999 rupees ಪ್ಲಸ್ GST ಇರುತ್ತೆ. ಇದು ನೀವು 1 lakh ಸ್ಪೆಂಡ್ ಏನಾದ್ರು ಮಾಡಿದ್ರಪ್ಪ ಅಂದ್ರೆ ಆನ್ಯುವಲಿ ಇದು ಕೂಡ ನಿಮ್ಗೆ ವೇ ಆಫ್ ಆಗ್ತಾ ಹೋಗುತ್ತೆ. ಅಂಡ್ UPI ಕೌಂಟ್ಸ್ ಆಸ್ UPI ಆನ್ಲೈನ್ ಅಂಡ್ ಯುಟಿಲಿಟಿ ಸ್ಪೆಂಡ್ಸ್. ನೀವೇನಾದ್ರೂ ಆನ್ಲೈನ್ ಯುಟಿಲಿಟಿ ಸ್ಪೆಂಡ್ಸ್ ಮಾಡ್ತಾ ಇದ್ರ ಅಂದ್ರೆ ಅದು ಕೂಡ ಕನ್ಸಿಡರ್ ಆಗುತ್ತೆ ನಿಮ್ಗೆ. ಅಂಡ್ ಬೋನಸ್ ಆಫರ್ ₹500 ಕ್ಯಾಶ್ ಬ್ಯಾಕ್ ಆನ್ ಫಸ್ಟ್ UPI ಟ್ರಾನ್ಸಾಕ್ಷನ್ ವಿತಿನ್ 15 days ಒಳಗೆ ನಿಮ್ಗೆ ಸಿಗುತ್ತೆ. ಇಷ್ಟೆಲ್ಲ ಬೆನಿಫಿಟ್ ನಿಮ್ಗೆ ಈ ಒಂದು ಫಸ್ಟ್ ಆನ್ FD ಬ್ಯಾಕ್ ಕ್ರೆಡಿಟ್ ಕಾರ್ಡ್ ಮೇಲೆ ಸಿಗುತ್ತೆ. ಸೊ ಇದನ್ನ ನೀವೇನಾದ್ರೂ ನಿಮ್ಗೆ ಅಪ್ಲೈ ಮಾಡಿ ತಗೊಂಡಿದ್ರಪ್ಪ ಅಂದ್ರೆ ಈ ಎಲ್ಲ ಫೀಚರ್ಸ್ ಬೆನಿಫಿಟ್ಸ್ ನ ನೀವು ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಇದು ಡೆಫಿನೆಟ್ಲಿ ಇದೆಲ್ಲ ಫೀಚರ್ಸ್ ತುಂಬಾ ಚೆನ್ನಾಗಿದೆ, ಅಟ್ರಾಕ್ಟಿವ್ ಆಗಿ ಕೂಡ ಇದೆ ಅಂಡ್ ನಿಮ್ಗೆ ಹೆಲ್ಪ್ಫುಲ್ ಕೂಡ ಆಗುತ್ತೆ. ಈಗ ನಾವು ವಾವ್ ಬ್ಲಾಕ್ FD ಬ್ಯಾಕ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ನಿಮ್ಗೆ ಬೆನಿಫಿಟ್ ಏನು, ಕ್ರೆಡಿಟ್ ಲಿಮಿಟ್ ಅಪ್ ಟು 100% ಸಿಗುತ್ತೆ. ಎರಡರಲ್ಲೂ 100% ಲಿಮಿಟ್ ನಿಮ್ಗೆ ಇದ್ದೇ ಇರುತ್ತೆ. ಇನ್ಕಮ್ ಪ್ರೂಫ್ ಏನು ಬೇಕಾಗಲ್ಲ, ಕ್ರೆಡಿಟ್ ಸ್ಕೋರ್ ಮ್ಯಾಟರ್ ಆಗಲ್ಲ, ರಿವಾರ್ಡ್ ಪಾಯಿಂಟ್ಸ್ ಎಲ್ಲಾದ್ರಲ್ಲೂ ನಿಮ್ಗೆ ಸ್ಪೆಂಡಿಂಗ್ಸ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಅಂಡ್ 0 ಫಾರೆಕ್ಸ್ ಬ್ರೇಕಪ್ ಮಾರ್ಕಪ್ ಫೀ, ಇದನ್ನ ನೀವು ಅಂಡರ್ಲೈನ್ ಮಾಡಿ ನೋಡ್ಕೊಳ್ಳಿ. ಬಿಕಾಸ್ ಇದು 0 ಫಾರೆಕ್ಸ್ ಮೇಕಪ್ ಫೀ ಅಂದ್ರೆ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ, ಎಸ್ಪೆಷಲಿ ಟ್ರಾನ್ಸಾಕ್ಷನ್ ಮಾಡೋರ್ಗೆ, ಜಾಸ್ತಿ ಕ್ರೆಡಿಟ್ ಕಾರ್ಡ್ ಟ್ರಾನ್ಸಾಕ್ಷನ್ ಮಾಡೋರ್ಗೆ. ಫ್ರೀ ಲಾಂಗ್ ಆಕ್ಸೆಸ್ ಅಂಡ್ 3x ಪಾಯಿಂಟ್ಸ್ ಅಂಡ್ UPI ಸ್ಪೆಂಡ್ಸ್ ಅಬೌಟ್ 2,000 rupees. FD ಎರಡಕ್ಕೂ ಕೂಡ ಈ ಒಂದು ಫೈನಾನ್ಷಿಯಲ್ ಪ್ರಾಡಕ್ಟ್ ನಿಮ್ಗೆ ಎರಡಕ್ಕೂ ಕೂಡ ಇಂಟ್ರೆಸ್ಟ್ ಕೂಡ ಅರ್ನ್ ಆಗ್ತಾ ಇರುತ್ತೆ. ಇದು ಈ ಎರಡು ಕ್ರೆಡಿಟ್ ಕಾರ್ಡ್ ನ ಬಗ್ಗೆ ಇರ್ತಕ್ಕಂತ ಒಂದು ಫೀಚರ್ಸ್. ಅಂಡ್ ಒನ್ ಬೈ ಒನ್ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಮಾತ್ರ ನೀವು ಅಪ್ಲೈ ಮಾಡಿ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ನಿಮ್ಗೆ ಎರಡನ್ನೂ ಅಪ್ಲೈ ಮಾಡ್ತೀನಿ ಅಂದ್ರೆ ಎರಡು ಗುಡ್ ಡಿಸಿಷನ್.
ಅಂಡ್ ನೀವು ಲಿಮಿಟ್ ನ ನೀವು ಯಾವ ರೀತಿ ಯುಟಿಲೈಸ್ ಮಾಡ್ಬೇಕನ್ನೋ ಒಂದು ಗ್ರಿಪ್ ನಿಮಗೆ ಇರ್ಬೇಕಷ್ಟೇ. ಅಂಡ್ ಇದರಲ್ಲಿ ಫೈನಲ್ ಆಗಿ ಇದನ್ನ ನೀವು ತಗೊಂಡಿದ್ರಿಂದ ನಿಮಗೆ ಏನ್ ಬೆನಿಫಿಟ್ ಅನ್ನೋದನ್ನ ಒನ್ ಬೈ ಒನ್ ನಾವೀಗ ನೋಡೋಣ. ಇದರಲ್ಲಿ ನಿಮಗೆ ಬೆನಿಫಿಟ್ ಏನಪ್ಪಾ ಅಂದ್ರೆ ಇದರಲ್ಲಿ ನಿಮಗೆ ಅರ್ಸಲ್ ಫ್ರೀ ಎಕ್ಸ್ಪೀರಿಯನ್ಸ್ ಇರುತ್ತೆ. ನಿಮಗೆ ಸ್ಯಾಲರಿ ಸ್ಲಿಪ್ ಬೇಕಿಲ್ಲ, ಇನ್ಕಮ್ ಪ್ರೂಫ್ ಬೇಕಾಗಿಲ್ಲ, ಕ್ರೆಡಿಟ್ ಸ್ಕೋರ್ ಬಿಲ್ಡ್ ಮಾಡಕ್ ತುಂಬಾ ಹೆಲ್ಪ್ ಆಗುತ್ತೆ. UPI ಕ್ಯಾಶ್ ಬ್ಯಾಕ್ ಅಂಡ್ ರಿವಾರ್ಡ್ಸ್ ಇರುತ್ತೆ. FD ಕಂಟಿನ್ಯೂಸ್ ಇಂಟ್ರೆಸ್ಟ್ ಅರ್ನ್ ಆಗ್ತಾನೆ ಇರುತ್ತೆ. ನೀವು ಲೋ ಡಾಕ್ಯುಮೆಂಟೇಶನ್, ಫಾಸ್ಟ್ ಅಪ್ರೂವಲ್. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇರೋದ್ರಿಂದ ನಿಮ್ಗೆ ಈ ಒಂದು ಕ್ರೆಡಿಟ್ ಕಾರ್ಡ್ ಅಪ್ಲೈ ಮಾಡೋದ್ರಿಗೆ ನಿಮ್ಗೆ ಯಾವುದೇ ಒಂದು ಡಿಸ್ಅಡ್ವಾಂಟೇಜ್ ಇಲ್ಲ ನಿಮ್ಗೆ, ಬಿಕಾಸ್ ಇದು ಸೆಕ್ಯೂರ್ಡ್ ಕ್ರೆಡಿಟ್ ಕಾರ್ಡ್ ಆಗಿರೋದ್ರಿಂದ ನಿಮ್ಗೆ ಹೆಲ್ಪ್ಫುಲ್ ಆಗೇ ಆಗುತ್ತೆ. ಸೊ ಫೈನಲ್ ಕನ್ಕ್ಲೂಷನ್ ಏನು? ನನ್ನ ಕನ್ಕ್ಲೂಷನ್ ಏನಪ್ಪಾ ಅಂತ ಹೇಳಿದ್ರೆ, ಇಫ್ ಯು ವಾಂಟ್ ಟು ಗೋ ಸೆಕ್ಯೂರ್ಡ್ FD ಕ್ರೆಡಿಟ್ ಕಾರ್ಡ್, ಡೆಫಿನೆಟ್ಲಿ ಗೋ ವಿತ್ ದಿಸ್. ನೀವು ಇನ್ನ ನನ್ನ ಬೇರೆ FD ಕಾರ್ಡ್ ನಮ್ಗೆ ಬೇಕಪ್ಪ ಅಂದ್ರೆ ಬೇರೆ ಒಂದು Z ಕ್ರೆಡಿಟ್ ಕಾರ್ಡ್ ನ ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ಅದರ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇದ್ರ ಬಗ್ಗೆ ನಾನು ಕ್ರೆಡಿಟ್ ಕಾರ್ಡ್ ಅಂಡ್ ಕ್ರೆಡಿಟ್ ಸ್ಕೋರ್ ಬಗ್ಗೆ ಸುಮಾರು ವಿಡಿಯೋಸ್ ನ ಮಾಡಿದ್ದೀನಿ. ಆ ಎಲ್ಲಾ ಲಿಂಕ್ಸ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಥವಾ ಐ ಕಾರ್ಡ್ ಅಲ್ಲಿ ಕೊಟ್ಟಿರ್ತೀನಿ. ಅಥವಾ ನೀವು ನನ್ನ ಚಾನಲ್ ಪೇಜ್ ನ ರೀಚ್ ಆದ್ರೆ ಅಲ್ಲೂ ಕೂಡ ನೀವು ಸೀರೀಸ್ ನ ನೋಡ್ಬೋದು. ಡೆಫಿನೆಟ್ಲಿ ನಿಮ್ಗೆ ಈ ಎಲ್ಲಾ ವಿಡಿಯೋಸ್ ನಿಮ್ಗೆ ಡೆಫಿನೆಟ್ಲಿ ನಾನು ಹೇಳ್ತೀನಿ ಡೇ ಟು ಡೇ ಲೈಫ್ ಅಲ್ಲಿ ನಿಮ್ಮ ಫೈನಾನ್ಷಿಯಲ್ ಗೋಲ್ಸ್ ನ ರೀಚ್ ಆಗಲಿಕ್ಕೆ ಅಂಡ್ ಕ್ರೆಡಿಟ್ ಸ್ಕೋರ್ ನ ಮಾನಿಟರ್ ಮಾಡೋದಕ್ಕೆ ಈ ಎಲ್ಲಾ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ನಿಮ್ಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಹೋಪ್ ಇದು ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ಇಷ್ಟ ಆಗಿದೆ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ, ಹಾಗೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.